ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತೇಳಿ ಮಾತಾಡೋದ್ರ ಜೊತೆಗೆ ಈ ಕೆರೆಯ ಉಳಿವಿಗಾಗಿ ಅವ್ರು ಏನಾದರೂ ಕೂಡ ಮುಂದೆ ಅಧಿಕಾರ ಸಿಕ್ಕಾಗ ನಾನು ಇಂಥದ್ದು ಮಾಡ್ತೀನಿ ಅಂತೇಳಿ ನಮಗೊಂದು ಭರವಸೆ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ನಾವು ನಮ್ಮ ಮಕ್ಕಳು ಕೇಳ್ತಾ ಇದೀವಿ ಅಷ್ಟೇ, ನಮಗೇನು ಬೇಡ, ಅದ್ರ ಉಳಿಬೇಕಷ್ಟೇ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಪಾಂಡವಮಟ್ಟಿ ಗುರುಬಸವ ಸ್ವಾಮಿಗಳ ಪಾದಗಳಲ್ಲಿ ಪಡಮಟ್ಟು, ಕೇದಾರ ಸ್ವಾಮಿಗಳು ಇವರ ಪಾದಗಳಲ್ಲಿ ಪಡಮಟ್ಟು ಸೇರಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ಆಚರಣೆ ಮಾಡಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕಳೆದ 3 ವರ್ಷದಿಂದ ಆಚರಣೆ ಮಾಡ್ತಾ ಬಂದಿರತಕ್ಕಂಥ ಎಲ್ಲ ದೇಶಭಕ್ತರೇ, ಈ ಭಾಗದ ಎಲ್ಲ ಮುಖಂಡರೇ, ನಮ್ಮ ಷಣ್ಮುಖಣ್ಣವರು ಈ ಯಾತ್ರೆ ಶುರುವಾದಾಗ ಭಾಳ ವಿಸ್ತೃತವಾಗಿ ಸೂಳೆಕೆರೆ ಬಗ್ಗೆ ಮಾತನಾಡಿದರು. ನಾನು ಕೂಡ ಇದ್ರ ಬಗ್ಗೆ ತುಂಬ, ನಾವಿಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಸಾಯ್ಬೇಕಾಗಿಲ್ಲ. ಇದರ ಉಳಿವಿಗೆ, ಇದರ ಮುಂದಿನ ಆಗುಹೋಗುಗಳ ಬಗ್ಗೆ ನಿರಂತರವಾಗಿ ಚಿಂತನೆಯನ್ನು ಮತ್ತು ಸಹಜವಾಗಿ ಇದ್ರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿರ್ತೀವಿ. ಸೂಳೆಕೆರೆ ಒತ್ತುವರಿಯಾಗಿದೆ ಅಂತ ಹೋರಾಟಗಳು ಅನೇಕ ನಡೆದು ಅದರಲ್ಲಿ ನೀವು ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಅದು ಮುಂದಿನ ದಿನಗಳಲ್ಲಿ ಸರ್ವೆಗೆ ಗುರುಗಳ ನೇತೃತ್ವದಲ್ಲಿ ಮಾಡಿದ್ದೀರಿ, ಅದು ಸ್ವಾಗತಾರ್ಹ. ಆದರೆ ಸೂಳೆಕೆರೆ ನೀರು ನಮಗೇನು ಮೂಲ ಹಿರೇಹಳ್ಳ ಬರ್ತಾ ಇತ್ತು, ಅದು ಒತ್ತುವರಿಯಾಗಿದೆ. ಹಿರೇಹಳ್ಳದಲ್ಲಿ ಈಗ ಮೊದಲಿದ್ದಷ್ಟು ಯಾವ ಉದ್ದೇಶದಿಂದ, ಯಾವ ಜಲಮೂಲದಿಂದ ಈ ಕೆರೆ ಸ್ಥಾಪನೆ ಆಯಿತೋ ಅದು ಈಗ ಅರ್ಧ ನಿಂತಿದೆ. ಹಾಗಾಗಿ ನಾವು ತುಂಗಭದ್ರಾ ನದಿ ನೀರನ್ನು ಅವಲಂಬಿಸಬೇಕಾಗಿದೆ. ಈಗಾಗಲೇ ನಾವು ನೀರಾವರಿ ಯೋಜನೆ, ಸಾಸವಳ್ಳಿ ನೀರಾವರಿ ಏತ ನೀರಾವರಿ ಯೋಜನೆ 430 ಕಿಲೋಮೀಟರ್ ಕಾಂಟೂರ್ ಆಗೋದಿತ್ತು. ಅದು 5 ವಿಧಾನಸಭಾ ಕ್ಷೇತ್ರಗಳನ್ನು ಒಳಪಡಿಸಿತ್ತು. ಅದು ಪ್ರಾಜೆಕ್ಟ್ ಫೇಲು ಅಂತ ಬಂತು. ನಮಗೆ ಜನ ಗೆಲ್ಲಿಸಿದಾಗ ನಮ್ಮ ತಂದೆಯವ್ರನ್ನ, ನಾನು ಅದ್ರ ಕಡೆ ಗಮನ ಹರಿಸಿ ಈ ಪ್ರಾಜೆಕ್ಟ್ ಯಾಕೆ ಫೇಲ್ ಆಯಿತು ಅಂತ ನೀರಾವರಿ ತಜ್ಞರ ಹತ್ರ ಚರ್ಚಿಸಿ ಅದಕ್ಕೆ ಆಗ್ಯುಮೆಂಟೇಷನ್ ಅಂತ ಒಂದು ಹೊಸ ಪ್ರಾಜೆಕ್ಟ್ ಮಾಡಿ 160 ಕೋಟಿ ರೂಪಾಯಿಗಳಲ್ಲಿ 60 ಕೋಟಿ ರೂಪಾಯಿ ಭೀಮ್ ಸಮುದ್ರಕ್ಕೆ ಹೋಗ್ಬೇಕು ಅಂತೇಳಿ ಅವ್ರು ಭಾಳ ತರಲೆ ತೆಗೆದ್ರು. 100 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಮಾತ್ರ ಸೀಮಿತಗೊಳಿಸಿ ಅದರಲ್ಲಿ ಸೂಳೆಕೆರೆಗೆ ನೀರು ಬರೋ ಹಾಗೆ ಮಾಡಿ ನಾವು 1 TMC ನೀರನ್ನು ಅಲೋಕೇಶನ್ ಕೇಳಿದ್ವಿ. ಅಲ್ಲಿ ದಡದಲ್ಲಿದ್ದ ಗುರುಗಳ ಹತ್ರ ಕೃಷ್ಣ ಎ ಸ್ಕೀಮ್ ಬಿ ಸ್ಕೀಮ್ ಬಗ್ಗೆ ಎಲ್ಲ ಮಾತಾಡಿದೆ. ನಾನು ಬಚಾವತ ಆಯೋಗದ ಪ್ರಕಾರ ಆ ಮುಂದಾಲೋಚನೆ ದೂರದೃಷ್ಟಿ ಇಟ್ಕೊಂಡು ನಮ್ಮ ತಾಲೂಕಿಗೆ, ಈ ನಮ್ಮ ಸೂಳೆಕೆರೆಗೆ ಯಾವತ್ತೂ ನೀರಿನ ತೊಂದರೆ ಆಗದ ರೀತಿಯಲ್ಲಿ, ಇದು ಕೇವಲ ರಾಜಕೀಯ ಇಚ್ಛಾಶಕ್ತಿ ಅಲ್ಲ, ಸಾಮಾಜಿಕ ಪ್ರಜ್ಞೆ, ನಮ್ಮ ಬದ್ಧತೆ ಇದು. ಇದನ್ನ ಎಲ್ಲರೂ ಸೇರಿ, ನಾನು ಒಬ್ಬನೇ ಅಲ್ಲ, ನಿಮ್ಮೆಲ್ಲರ ಬೆಂಬಲದಿಂದ, ನಿಮ್ಮೆಲ್ಲರ ಗುರುಗಳ ಆಶೀರ್ವಾದದಿಂದ ಇದನ್ನ ಮಾಡೇ ತೀರ್ತೀವಿ ಅಂತೇಳಿ ನಿಮ್ಮ ಎಲ್ಲರ ಆಶೀರ್ವಾದವನ್ನ ಕೇಳಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇರೋದು ಆ ಹುಮ್ಮಸ್ಸು ಮತ್ತೆ ಆ ಹಬ್ಬದ ವಾತಾವರಣ ಕಮ್ಮಿ ಆಗಿದೆ. ಅದರಿಂದ ದೇಶಭಕ್ತಿನೂ ಕೂಡ ಕಮ್ಮಿ ಆಗಿದೆ. ನಾವೇನು ಮಾಡ್ಬೇಕಾಗಿಲ್ಲ, ಗನ್ ಹಿಡ್ಕೊಂಡು ಹೋರಾಟ ಮಾಡ್ಬೇಕಾಗಿಲ್ಲ. ನಾವೆಲ್ಲರೂ, ಪ್ರತಿಯೊಬ್ಬರು ಭಾರತೀಯರು ಅತ್ಯಂತ ವಿಜೃಂಭಣೆಯಿಂದ, ಉತ್ಸಾಹದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿದ್ದೇ ಆದಲ್ಲಿ ಕ್ಷುದ್ರ ಶಕ್ತಿಗಳು, ದೇಶ ವಿಭಜಕ ಶಕ್ತಿಗಳು, ದೇಶದ್ರೋಹಿ ಶಕ್ತಿಗಳು ಶಮನಗೊಳ್ತವೆ. ಇದನ್ನ ನಾವು ಮೊದಲು ಮಾಡಬೇಕಾಗಿದೆ. ಇದನ್ನ ನಾನು ಎಲ್ಲಾ ಕಡೆ ಬೆಳಗ್ಗೆಯಿಂದ 3-4 ಕಡೆ ನನಗೆ ಅವಕಾಶವನ್ನು ಕೊಟ್ಟರು ಜನಗಳು ಬಾವುಟವನ್ನು ಆರಿಸೋದಕ್ಕೆ. ಎಲ್ಲಾ ಕಡೆ ಇದೇ ಮಾತನ್ನ ಹೇಳ್ತಾ ಬರ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲೂ ದೇಶಭಕ್ತಿ ಉಕ್ಕಿ ಹರಿಬೇಕು. ಬರೇ ತುಂಬಿದ್ರೆ ಸಾಲದು, ಉಕ್ಕಿ ಹರಿದಾಗ ಮಾತ್ರ ಈ ದೇಶದಲ್ಲಿ ನಾವೇನಾದ್ರೂ ಸಾಧನೆ ಮಾಡಕ್ ಸಾಧ್ಯ, ಮತ್ತೆ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಉತ್ತಮವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ, ಮತ್ತೆ ಮುಂದಿನ ಪೀಳಿಗೆಗೂ ನಾವೇನಾದ್ರೂ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಗುರುಗಳ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.